ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸ್ಮಾರ್ಟ್ ಬಜಾರ್ನಲ್ಲಿ ಆಹಾರ ಪದಾರ್ಥ ಖರೀದಿಸುವ ಮುನ್ನ ಎಚ್ಚರ. ಕೊಳೆತ ಪದಾರ್ಥಗಳನ್ನು ಗ್ರಾಹಕರಿಗೆ ಮಾರಾಟಕ್ಕಿಟ್ಟಿದೆ ಸ್ಮಾರ್ಟ್ ಬಜಾರ್. ಚಿಕ್ಕೋಡಿ ಪಟ್ಟಣದ ರಿಲಯನ್ಸ್ ಸ್ಮಾರ್ಟ್ ಬಜಾರ್ನ ಕರ್ಮಕಾಂಡದ ಕತೆ ಇದು. ಗ್ರಾಹಕರಿಗೆ ಫಂಗಸ್ ಬಂದ ಖರ್ಜೂರ ಮಾರಾಟ ಮಾಡಿದ್ದಾರೆ ಈ ಬಜಾರ್ನವರು. KIMA ಕಂಪನಿಯ ಖರ್ಜೂರದಲ್ಲಿ ಫಂಗಸ್ ಕಂಡು ಬಂದಿದೆ. ಗ್ರಾಹಕರು ಖರೀದಿಸಿ ತಿನ್ನೋದಕ್ಕೆ ಹೋದಾಗ ಈ ಹಾಳಾದಂತಹ ಈ ಖರ್ಜೂರ ಬೆಳಕಿಗೆ ಬಂದಿದೆ. ಅದಾದ ನಂತರ ಸ್ಮಾರ್ಟ್ ಬಜಾರ್ ಮ್ಯಾನೇಜರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗ್ರಾಹಕರು ಕೆಟ್ಟ ಪದಾರ್ಥಗಳನ್ನು ಪರಿಶೀಲಿಸದೆ ಮಾರಾಟ ಮಾಡಿದ್ದಕ್ಕೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಣ್ಣು ತರಕಾರಿ ಸೇರಿದಂತೆ ಕೊಳೆತ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡ್ತಿದ್ದಾರೆ ಅಂತ ಆಕ್ರೋಶ ಇದೀಗ. ಸ್ಮಾರ್ಟ್ ಬಜಾರ್ ಅಂದ ಮಾತ್ರಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ಆಗಿದೆ. ಹಾಗಾದರೆ ಚಿಕ್ಕೋಡಿಯ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ಳುತ್ತಾ? ಸ್ಮಾರ್ಟ್ ಬಜಾರ್ ಹಾಗೂ FSSAI ಇಲಾಖೆ ವಿರುದ್ಧ ಗ್ರಾಹಕರ ಆಕ್ರೋಶ ಇದೀಗ. ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಹಕರ ಒತ್ತಾಯ. ತಿನ್ಲಾ ಸರ್ ನೋಡ್ರಿ, ಹಿಂಗಿರ್ತೈತಿ ಸರ್ ನಿಮ್ ಕಡೆ. ಓಕೆ ಸರ್, ಇದು ಡೇಟ್ಸ್ ಪ್ರಾಡಕ್ಟ್ ಐತಿ. ಡೇಟ್ ಪ್ರಾಡಕ್ಟ್ ಐತ್ರಿ ಸರ್, ಕರೆಕ್ಟ್ ರೀ? ಮತ್ತೆ ನೀವು ಇಲಾಖೆ ಇಟ್ಟಿದ್ರಿ ಏನು ಸರ್? ಇಲಾಖೆ ಇಟ್ಟಿದ್ರಿ ಸರ್, ಆಸ್ ಪರ್ ಮ್ಯಾನುಫ್ಯಾಕ್ಚರ್ ಐತಲ್ಲ ಅದ್ರ ಪ್ರಕಾರ ಕರೆಕ್ಟ್ ಐತಿ. ಮತ್ತೆ ಈ ಸೀಲ್ ಇತ್ತಿಲ್ಲ, ಇದರದೇನಿದೆ ಸೀಲ್ ಇತ್ತಿಲ್ಲ, ಇದರದೇನು ಪ್ರಾಡಕ್ಟ್. ಮತ್ತೆ ಈ ಯಾಕೆ ಕಂಪ್ನಿ ಇಟ್ಟಿಲ್ಲ? ಇದು ಕೆಮಿಯಾ ಇದು ಐತ್ರಿ ಸರ್. ಯಾಕೆ ಇಟ್ಟೆ ಯಾಕೆ ಸರ್? ಹಿಂಗೆ ಕಂಪ್ಲೇಂಟ್ ಕೊಟ್ಟರೆ ನಾವು ಇಟ್ಟೆ ಯಾಕೆ? ಇದು ಯಾರು ತಿನ್ನೋರು ತಿಂದಿರಿ ಮುಂಚೆ ಹಂಗೆಲ್ಲ ಇದು ಮಾಡ್ಬೇಡಿ ಸರ್. ಕಾಮಿಡಿ ಓನ್ ಮಾಡಿ ನೀವು ಆನ್ ಮಾಡಿ ಕ್ಯಾಮ್ರಾ ಹುಡುಗರು ತಿನ್ನಾಗ ಬರ್ತಿದ್ದಿಲ್ಲ ಸರ್. ಹಿಂಗೆ ಈ ಥರ ನಾ ಕ್ಯಾಮ್ರಾ ಚೆಕ್ ಮಾಡ್ಕೋತೀನಿ. ನಾನು ನನ್ನ ಕಡೆ ಕಂಪ್ಲೇಂಟ್ ಕೊಡ್ರಿ, ನಾ ಏನು ಮಾಡ್ತೀನಿ ಈ ಕಿಮ್ಯಾಗ ತಿಂತಾವಿಲ್ಲ ತಿನ್ ಹಿಡಿ ತಿನ್ನ ಸರ್. ನೀವು ಏನು ಮಾಡ್ತೀರಿ ರೈಟ್ಸ್ ನೀವು ಮಾಡ್ತಾರೆ. ನಾ ಇಲ್ಲ ಏನು ತಪ್ಪೇನು ತಿನ್ಸೋದು ರಾಂಗ್ ಸರ್. ನಾನು ಕೊಟ್ಟಿದ್ದೀನಿ ಸರ್, ಕರೆಕ್ಟ್ ಸರ್. ಇಲ್ಲ ಅಂತಿಲ್ಲ, ಇದು ಕಂಪ್ಲೇಂಟ್ ನೀವು ಕೊಟ್ಟಿಲ್ಲ ಸರ್. ಚೇಂಜ್ ಮಾಡ್ತೀನಿ ನಾ ಇಲ್ಲ ಅಂತಿಲ್ಲ ಸರ್. ಮನೆಗೆ ಹುಡುಗರು ತಿಂದ್ರೆ ಏನು ಮಾಡಿದ್ರು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಜ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಶಹಬಾಜ್, ಗ್ರಾಹಕರಿಗೆ ಫಂಗಸ್ ಬಂದಿರುವಂಥ ಖರ್ಜೂರವನ್ನು ಮಾರಾಟ ಮಾಡಿರೋ ಘಟನೆ ಹೆಂಗಾಯ್ತಿದು? ಅಲ್ಲಿಯ ಸಿಬ್ಬಂದಿ ಗಮನಕ್ಕೆ ಬರಲಿಲ್ವಾ? ಹೆಂಗೆ ಏನಂತ? ಹೌದು ಪ್ರವೀಣ್, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿರುವಂತಹ ಸ್ಮಾರ್ಟ್ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಏನಿದೆ, ಇದರಲ್ಲಿ ಈ ಒಂದು ಕೊಳೆತ ಪದಾರ್ಥ ಸಿಕ್ಕಿರುವಂತದ್ದು. ನಿನ್ನೆ ಅಷ್ಟೇ ಓರ್ವ ಗ್ರಾಹಕರು ಖರ್ಜೂರಿಯನ್ನು ತೆಗೆದುಕೊಂಡು ಮನೆಗೆ ಹೋಗಿರುವಂತದ್ದು. ಆ ಪ್ಯಾಕೆಟ್ ಅನ್ನು ಓಪನ್ ಮಾಡಿದ ಕೂಡಲೇ ಮನೆಯಲ್ಲಿರುವಂತಹ ಚಿಕ್ಕ ಮಕ್ಕಳು 2-3 ಖಜೂರ ತಿಂದ ನಂತರ ಈ ಒಂದು ಪೋಷಕರು ಆ ಒಂದು ಖಜೂರಿ ಪ್ಯಾಕೆಟ್ ಅನ್ನು ಗಮನಿಸಿದ್ದಾರೆ. ಅದರಲ್ಲಿ ಫಂಗಸ್ ಹಿಡಿದಿರುವಂತಹ ಹುಳುಗಳು ಇರುವಂತಹ ಖಜೂರಿ ಸಿಕ್ಕಿದೆ. ಅದರಿಂದಾಗಿ ಕೋಪಗೊಂಡು ಆ ಒಂದು ಪೋಷಕರು ರಿಲಯನ್ಸ್ ಮಾಲ್ಗೆ ನಿನ್ನೆ ಧಾವಿಸಿ ಅಲ್ಲಿರುವಂತಹ ಮ್ಯಾನೇಜರ್ಗೂ ಹಾಗೂ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ, ನೀವು ಇದನ್ನು ತಿನ್ನಿ, ನಮ್ಮ ಮಕ್ಕಳು ತಿಂದಿದ್ದಾರೆ, ನೀವು ಇದನ್ನು ತಿನ್ನಿ, ಆಮೇಲೆ ನಿಮ್ಗೆ ಅರ್ಥ ಆಗತ್ತೆ ಇದ್ರ ಅರ್ಥ ಏನಂತ ಹೇಳಿ. ಇದನ್ನು ನೀವು ಯಾವ ರೀತಿ ಮಾಡ್ತೀರಿ, ಇದಕ್ಕೆ ಯಾರು ಜವಾಬ್ದಾರಿ, ನಮ್ಮ ಮಕ್ಕಳಿಗೆ ಏನಾದ್ರು ಆದ್ರೆ ಯಾರು ಅಂತ ಹೇಳಿ ಪೋಷಕರು ಆಕ್ರೋಶ ಹೊರಹಾಕಿ ಆ ಮ್ಯಾನೇಜರ್ ಇದಾರೆ ಅವನನ್ನು ಕೂಡ ತರಾಟೆಗೆ ತೆಗೆದುಕೊಂಡಿರುವಂತದ್ದು ಘಟನೆ ನಡೆದಿದೆ ಪ್ರವೀಣ್. ಓಕೆ ಶಹಬಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಓಕೆ ಸರ್, ಇದು ಡೇಟ್ಸ್ ಪ್ರಾಡಕ್ಟ್ ಐತಿ. ಡೇಟ್ ಪ್ರಾಡಕ್ಟ್ ಐತ್ರಿ ಸರ್, ಕರೆಕ್ಟ್ ರೀ? ಮತ್ತೆ ನೀವು ಇಲಾಖೆ ಇಟ್ಟಿದ್ರಿ ಏನು ಸರ್? ಇಲಾಖೆ ಇಟ್ಟಿದ್ರಿ ಸರ್, ಆಸ್ ಪರ್ ಮ್ಯಾನುಫ್ಯಾಕ್ಚರ್ ಐತಲ್ಲ ಅದ್ರ ಪ್ರಕಾರ ಕರೆಕ್ಟ್ ಐತಿ. ಮತ್ತೆ ಈ ಸೀಲ್ ಇತ್ತಿಲ್ಲ, ಇದರದೇನಿದೆ ಸೀಲ್ ಇತ್ತಿಲ್ಲ, ಇದರದೇನು ಪ್ರಾಡಕ್ಟ್. ಮತ್ತೆ ಈ ಯಾಕೆ ಕಂಪ್ನಿ ಇಟ್ಟಿಲ್ಲ? ಇದು ಕೆಮಿಯಾ ಇದು ಐತ್ರಿ ಸರ್. ಯಾಕೆ ಇಟ್ಟೆ ಯಾಕೆ ಸರ್? ಹಿಂಗೆ ಕಂಪ್ಲೇಂಟ್ ಕೊಟ್ಟರೆ ನಾವು ಇಟ್ಟೆ ಯಾಕೆ? ಇದು ಯಾರು ತಿನ್ನೋರು ತಿಂದಿರಿ ಮುಂಚೆ ಹಂಗೆಲ್ಲ ಇದು ಮಾಡ್ಬೇಡಿ ಸರ್. ಕಾಮಿಡಿ ಓನ್ ಮಾಡಿ ನೀವು ಆನ್ ಮಾಡಿ ಕ್ಯಾಮ್ರಾ ಹುಡುಗರು ತಿನ್ನಾಗ ಬರ್ತಿದ್ದಿಲ್ಲ ಸರ್. ಹಿಂಗೆ